ನಮಸ್ಕಾರ ಪ್ರಿಯ ವೀಕ್ಷಕರೇ, ರಾಜಕಾರಣದಲ್ಲಿ ಒಂದು ಹೊಸ ಶೈಲಿಯ ರಾಜಕಾರಣ ನಮ್ಮ ಕಣ್ಣಿಗೆ ಗೋಚರ ಆಗ್ತಾ ಇದೆ. ಹಿಂದುತ್ವದ ಅಸ್ತ್ರ ಹಿಡಿದು ಭಾರತೀಯ ಜನತಾ ಪಕ್ಷ ಸರ್ಕಾರದ ವಿರುದ್ಧ ಝಳಪಿಸ್ತಾ ಇದೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಅಸ್ತ್ರ, ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಅಸ್ತ್ರ, ಇವೆರಡೂ ಅಸ್ತ್ರವನ್ನು ಹಿಡ್ಕೊಂಡು ಭಾರತೀಯ ಜನತಾ ಪಕ್ಷ ಇದೀಗ ಕಾಂಗ್ರೆಸ್ಸನ್ನು ಸದೆ ಬಡಿಲಿಕ್ಕೆ ಹೊರಟಿದೆ. ಒಂದು ದೊಡ್ಡ ರಣತಂತ್ರವನ್ನು ರೂಪಿಸ್ತಾ ಇದೆ. ಇದು ನಮಗೆ ಕಂಡು ಬರ್ತಿರುವ ದೃಶ್ಯ. ಆದರೆ ಈ ವಿಚಾರದಲ್ಲಿ BJP ಮತ್ತು JDS ನಡುವೆಯೇ ಬಿರುಕು ಕಾಣಿಸ್ಕೊಂಡಿದೆ. ಇದು ಅತ್ಯಂತ ಇಂಪಾರ್ಟೆಂಟ್ ಆದ ವಿಚಾರ. BJP ಒಂದು ಕಡೆ ಅವ್ರ ಪಾಡಿಗೆ ಅವ್ರ ಯಾತ್ರೆ ಹೊರಟ್ರೆ, JDS ಅವ್ರ ಪಾಡಿಗೆ ಅವರೇ ಯಾತ್ರೆಯನ್ನು ಘೋಷಣೆ ಮಾಡಿದ್ದಾರೆ. ಮೈತ್ರಿಕೂಟದ ನೀತಿ ಸಂಹಿತೆ ಎಲ್ಲೂ ಕಾಣ್ತಾ ಇಲ್ಲ. ಎರಡೂ ಪಕ್ಷಗಳು ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ತಾ ಇವೆ. ಹಾಗಾದರೆ ಕರ್ನಾಟಕದಲ್ಲಿ ಯಾಕೆ ಹೀಗಾಗ್ತಾ ಇದೆ? ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ನೀವು ಚಾಮುಂಡೇಶ್ವರಿನ ಮುಟ್ಟಕ್ಕೆ ಹೋದರೆ, ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ರೆ, ಚಾಮುಂಡೇಶ್ವರಿ ದೇವಾಲಯವನ್ನು ನೀವು ಪರಕೀಯರಿಗೆ ಹಸ್ತಾಂತರ ಮಾಡಕ್ಕೆ ಹೋದರೆ ಈ ಕರ್ನಾಟಕದಲ್ಲಿ ದಂಗೆ ಎದ್ದೋಗ್ತದೆ. ಮಾನ್ಯ DK ಶಿವಕುಮಾರ್ ಅವರು ಈಗಲೂ ಕೂಡ ನಾನು ಆಗ್ರಹ ಮಾಡ್ತೇನೆ, ಇವತ್ತು ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ನಿಮ್ಮ ಹೇಳಿಕೆಯನ್ನು ಹಿಂಪಡಿಬೇಕು. ಯಾವುದೇ ಕಾರಣಕ್ಕೂ ಇದು ಯಾರು ಕೂಡ ಒಪ್ಕೊಳ್ತಕ್ಕಂಥ ಹೇಳಿಕೆ ಅಲ್ಲ. ತತ್ಕ್ಷಣ ಇದನ್ನು ವಿಡ್ರಾ ಮಾಡ್ಕೋಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೇನೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋರ್ಟ್ಸ್ ಮೆನ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತಾರೆ. ಗೆಳೆಯರೇ, ಧರ್ಮಸ್ಥಳ ವಿವಾದ, ಹಾಗೆಯೇ ಚಾಮುಂಡೇಶ್ವರಿ ವಿವಾದ, ದಸರಾ ವಿವಾದ, ಇವೆರಡೂ ವಿವಾದಗಳು ಕರ್ನಾಟಕ ರಾಜ್ಯ ರಾಜಕೀಯದ ದಿಕ್ಕನ್ನು ಬದಲಾಯಿಸ್ತವ. ಇಂಥದ್ದೊಂದು ಮುಖ್ಯವಾದಂತಹ ಅಪರೂಪದ ಪ್ರಶ್ನೆ ಉದ್ಭವವಾಗಿದೆ. ಧರ್ಮಸ್ಥಳದ ವಿಚಾರದಲ್ಲಿ ಏನಾಗಿದೆ? SIT ತನಿಖೆ ನಡೆಸ್ತಾ ಇದೆ. ಆ ಮಾಸ್ಕ್ ಮೇಲೆ ಸರಿಯಾಗಿ ಸಾಕ್ಷಿಗಳನ್ನ ತೋರಿಸಲಿಲ್ಲ ಅಂತ ಆತ್ಮನ್ನೇ ಬಂಧಿಸಿದ್ದಾರೆ. ಇನ್ನು ಬಾನು ಮುಸ್ತಾಕ್ ಅವರನ್ನ ಕನ್ನಡದ ಕೀರ್ತಿ ಪತಾಕೆಯನ್ನು ಜಾಗತಿಕ ಮಟ್ಟದಲ್ಲಿ ಹಾರಿಸಿದವರು, ಅವರನ್ನ ಬರೀ ಮುಸ್ಲಿಂ ಅನ್ನೋ ಕಾರಣಕ್ಕೆ ಯಾಕೆ ನೋಡಬೇಕು? ಈ ಹಿಂದೆ ನಿತ್ಯೋತ್ಸವದ ಕವಿ ನಿಸಾರ್ ಅಹಮದ್ ಅವರು ದಸರಾ ಇನಾಗ್ರೇಟ್ ಮಾಡಿರಲಿಲ್ವಾ? ಇಂತಹ ಪ್ರಶ್ನೆಗಳು ಉದ್ಭವ ಆಗ್ತಿವೆ. ಆದರೆ ಹಿಂದುತ್ವದ ಅಸ್ತ್ರವನ್ನು ಇಟ್ಟು ಈ ಸರ್ಕಾರವನ್ನು ಸದೆ ಬಡಿಲಿಕ್ಕೆ ವಿಜೇಂದ್ರ, BJP ರಾಜ್ಯಾಧ್ಯಕ್ಷ, ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಅಶೋಕ್ ತುದಿಗಾಲಲ್ಲಿ ನಿಂತಿದ್ದಾರೆ. ಅದರಲ್ಲೂ DK ಶಿವಕುಮಾರ್ ಕ್ಷಮೆ ಯಾಚಿಸಬೇಕು, ಚಾಮುಂಡೇಶ್ವರಿ ಹಿಂದೂಗಳ ಸ್ವತ್ತಲ್ಲ ಅಂತ ಹೆಂಗೆ ಹೇಳಿದರು. ಇದು ಒಂದು ರೀತಿಯಲ್ಲಿ ವಿಜೇಂದ್ರ ಅವರ ಗರ್ಜನೆ, ಅವರ ಒಂದು ಪ್ರತಿಕ್ರಿಯೆ ನೋಡೋಣ. ಮಾನ್ಯ DK ಶಿವಕುಮಾರ್ ಅವರು ಈಗಲೂ ಕೂಡ ನಾನು ಆಗ್ರಹ ಮಾಡ್ತೇನೆ, ಇವತ್ತು ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ನಿಮ್ಮ ಹೇಳಿಕೆಯನ್ನು ಹಿಂಪಡಿಬೇಕು. ಯಾವುದೇ ಕಾರಣಕ್ಕೂ ಇದು ಯಾರು ಕೂಡ ಒಪ್ಕೊಳ್ತಕ್ಕಂಥ ಹೇಳಿಕೆ ಅಲ್ಲ. ತತ್ಕ್ಷಣ ಇದನ್ನು ವಿಡ್ರಾ ಮಾಡ್ಕೋಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೇನೆ. ಹಾಗೆಯೇ ಅಶೋಕ್ ವಿಧಾನಸಭೆ ಪ್ರತಿಪಕ್ಷ ನಾಯಕ, ಹಿಂದೂಗಳು ದಂಗೆ ಹೇಳ್ತಾರೆ, ಹೇಗೆ ಶಿವಕುಮಾರ್ ಅವರು ಹೇಳಿದ್ರು. ಹಾಗೆಯೇ ಗೋಕುಲಾಷ್ಟಮಿಗೂ ಇಮಾಮ್ ಸಾಹಿಬ್ಗೂ ಏನು ಸಂಬಂಧ? ಬಾನು ಮುಸ್ತಾಕ್ ಅವ್ರನ್ನ ಯಾಕೆ ಇನಾಗ್ರೇಷನ್ಗೆ, ದಸರಾ ಉದ್ಘಾಟನೆಗೆ ಕರೆದ್ರಿ? ಇದು ಅಶೋಕ್ ಅವರ ಪ್ರಶ್ನೆ. ನೀವು ಚಾಮುಂಡೇಶ್ವರಿನ ಮುಟ್ಟಕ್ಕೆ ಹೋದರೆ, ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ರೆ, ಚಾಮುಂಡೇಶ್ವರಿ ದೇವಾಲಯವನ್ನು ನೀವು ಪರಕೀಯರಿಗೆ ಹಸ್ತಾಂತರ ಮಾಡಕ್ಕೆ ಹೋದರೆ ಈ ಕರ್ನಾಟಕದಲ್ಲಿ ದಂಗೆ ಎದ್ದೋಗ್ತದೆ. ಅಂದರೆ ಈ ಹಿಂದೆ ಬೇಕಾದಷ್ಟು ಉದಾಹರಣೆಗಳನ್ನ ನೋಡಿದ್ದೀವಿ. ಹಿಜಾಬ್ ಇರ್ಬೋದು, ಹಲಾಲ್ ಕಟ್ ಇರ್ಬೋದು, ಮುಸ್ಲಿಂ ವ್ಯಾಪಾರಿಗಳ ಬಹಿಷ್ಕಾರ ಇರ್ಬೋದು. ಹೀಗೆ ಹೈ ವೋಲ್ಟೇಜ್ ವಿವಾದಗಳನ್ನ ಇಟ್ಕೊಂಡು ಕಳೆದ ಬಾರಿ ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಪ್ರಯೋಗವನ್ನು, ಕರ್ನಾಟಕವನ್ನು ಹಿಂದುತ್ವದ ಪ್ರಯೋಗಶಾಲೆ ಮಾಡಿಕೊಂಡಂಥ ಸಂದರ್ಭದಲ್ಲಿ, ಧರ್ಮಕ್ಕೆ ರಾಜಕಾರಣ ಬೆಳೆಸಿದಂಥ ಸಂದರ್ಭದಲ್ಲಿ ರಾಜ್ಯದ ಜನ ಯಾವ ಉತ್ತರವನ್ನು ಕೊಟ್ಟಿದ್ರು ಅನ್ನೋದು ನಮ್ಮ ಕಣ್ಮುಂದೆ ಇದೆ. ಇದು ಹಸಿರಾಗಿರುವಾಗಲೇ ಮತ್ತೊಮ್ಮೆ ಪ್ರಬಲ ದೇವತೆಗಳು, ಪ್ರಬಲವಾದಂತಹ ನಂಬಿಕೆ, ಜನಮಾನಸದಲ್ಲಿ ಆಳವಾದ ನಂಬಿಕೆಯನ್ನು ಬೇರ್ಬಿಟ್ಟಂತಹ ದೇವತೆಗಳಾದ ಮಂಜುನಾಥ ಸ್ವಾಮಿ ಮತ್ತು ಚಾಮುಂಡೇಶ್ವರಿ ಹೆಸರಿನ ಈ ಒಂದು ಪ್ರಬಲ ಅಸ್ತ್ರ ಹೇಗೆ ಟರ್ನ್ ಆಗುತ್ತೆ ಅನ್ನೋದು ತುಂಬ ಸೆನ್ಸೇಷನಲ್ ಆದಂತಹ, ಜವಾಬ್ದಾರಿಯುತವಾದಂತಹ ವಿಚಾರ. ಯಾಕೆಂದರೆ ಧರ್ಮ ಮತ್ತು ನಂಬಿಕೆಗಳನ್ನು ಯಾರೂ ಹೀಯಾಳಿಸಬಾರ್ದು, ಯಾರಿಗೂ ಅಪಚಾರ ಮಾಡಬಾರ್ದು.
ಆದರೆ ಧರ್ಮದ ಜೊತೆಗೆ ರಾಜಕಾರಣವನ್ನ ಬೆರೆಸಿ ಅದರ ಲಾಭವನ್ನ ಪಡೀಲಿಕ್ಕೆ ಹೋದಾಗ ಜನ ಏನ್ ಮಾಡ್ತಾರೆ, ಇದು ಪ್ರಶ್ನೆ. ಕರ್ನಾಟಕದ ಜನ ಬೇರೆ ರಾಜ್ಯಗಳ ಜನರ ರೀತಿ ಅಲ್ಲ. ಧರ್ಮದ ಜೊತೆಗೆ ರಾಜಕಾರಣ ಬೆಳೆಸಿದಂತಹ ಸಂದರ್ಭದಲ್ಲಿ ಅವರು ಕೊಡುವಂತಹ ಉತ್ತರವೇ ಬೇರೆ ಆಗಿರುತ್ತೆ. ಇದು ನಮಗೆ ಈ ಹಿಂದಿನ ಹಲವು ಉದಾಹರಣೆಗಳಿಂದ ವ್ಯಕ್ತ ಆಗಿದೆ. ಇದು ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಸಂಗತಿ. ಇದು ಮಹತ್ವದ ವಿಚಾರ. ಹಾಗಾದ್ರೆ ಮುಂದೆ ಏನಾಗ್ಬೋದು, ಭಾರತೀಯ ಜನತಾ ಪಕ್ಷ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ, ಇದು ಮೋಸ್ಟ್ ಇಂಪಾರ್ಟೆಂಟ್. ಹಾಗೇನೆ ಕಾಂಗ್ರೆಸ್ ಯಾಕೆ ಸುಮ್ಮನಿದೆ, ಇದು ಕೂಡ ಮುಖ್ಯನೇ. ಕಾಂಗ್ರೆಸ್ ಕಡೆಯಿಂದ ಏನು ಪ್ರತಿಕ್ರಿಯೆ ಬರ್ತಾ ಇಲ್ಲ. ಇದು ಸೌಹಾರ್ದ ದಸರಾ ಅಂತ ಹೇಳ್ಬಹುದು. ಬಾನು ಮುಸ್ತಾಕ್ ಅವರು ಸೌಹಾರ್ದತೆಯ ಸಂಕೇತ ಅಂತ ಹೇಳ್ಬಹುದು. ದಸರಾವನ್ನ ನಾವು ಇನ್ನಷ್ಟು ವೈಶಿಷ್ಟ್ಯಮಯವಾಗಿ ಒಂದು ಸಂದೇಶವನ್ನ ರವಾನೆ ಮಾಡ್ತಿದ್ದೇವೆ. ಹಿಂದೂ ಮುಸ್ಲಿಂ ಬಾಯಿ ದಸರಾ ಅಂತ ಹೇಳ್ಬಹುದು, ಜಾತ್ಯತೀತ ದಸರಾ ಅಂತ ಹೇಳಿ ಬೇಕಾದಷ್ಟು ಹೇಳ್ಬೋದು. ಯಾರೂ ಮಾತಾಡ್ತಾ ಇಲ್ಲ. ಧರ್ಮಸ್ಥಳದ ವಿಚಾರದಲ್ಲೂ ಅಷ್ಟೇ ಸರ್ಕಾರ ವಿಧಾನಸಭೆಯಲ್ಲಿ ಪರಮೇಶ್ವರ್ ಅವರು ಫೇರ್ ಆದಂತಹ ಮೆಚೂರ್ಡ್ ಆದಂತಹ ಉತ್ತರವನ್ನ ಬಯಾಸ್ನಿಲ್ಲದೆ ಕೊಟ್ಟರು. ಅಂದರೆ ಅಲ್ಲಿ SIT ಯಾಕೆ ಅದನ್ನ ರಚನೆ ಮಾಡಿದ್ವಿ ಮತ್ತು ಮಾಸ್ಕ್ ಮ್ಯಾನ್ ಸಾಕ್ಷ್ಯಗಳನ್ನ ಕೊಡಲಿಕ್ಕೆ ವಿಫಲ ಆದಾಗ ಆತನನ್ನೇ ಪೊಲೀಸರು ಬಂಧಿಸಿದ್ದಾರೆ. ಅದಾದ ಮೇಲೆ ಬಿಜೆಪಿ ಅದನ್ನ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆ. ಹೀಗಿರ್ಬೇಕಾದ್ರೆ ಅದನ್ನ ಕೌಂಟರ್ ಮಾಡೋದಕ್ಕೆ ಯಾರೂ ಕಾಂಗ್ರೆಸ್ ಇಂದ ಮಾತಾಡ್ತಾ ಇಲ್ಲ. ಈ ಎರಡು ಮುಖ್ಯ ವಿವಾದಗಳನ್ನ ಕಾಂಗ್ರೆಸ್ ಪಕ್ಷ ಸರಿಯಾಗಿ ಅವರು ಅದನ್ನ ಕೌಂಟರ್ ಮಾಡ್ತಾ ಇಲ್ಲ. ಒಂದು ರಾಜಕೀಯ ತಂತ್ರಗಾರಿಕೆಯ ಜೊತೆ ಎದುರಿಸ್ತಾ ಇಲ್ಲ. ನಮಗದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಹತ್ರ ಯಾವುದೇ ಪರ್ಟಿಕ್ಯುಲರ್ ಸ್ಟ್ರಾಟಜೀಸ್ ಇಲ್ಲ. ಗೌರ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡಿ ಇಂಥ ವಿವಾದಗಳು ಬಂದಾಗ ಮಾತಾಡಬೇಕಾಗಿರುವಂಥವ್ರು ಸಂತೋಷ್ ಲಾಡು, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ ಇವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಅವ್ರು ಯಾರು ಮಾತಾಡ್ತಾ ಇಲ್ಲ. ಪಕ್ಷದ ಪರವಾಗಿ KPCC ಅಧ್ಯಕ್ಷ DK ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ಹೀಗಾಗಿ ಬಿಜೆಪಿನೇ ಅಗ್ರೆಸಿವ್ ಆಗಿ ಕಾಣ್ತಾ ಇದೆ. ಇದು ಒಂದು ಚಿತ್ರಣ. ನೋಡಿ, ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ. ಪ್ರಮೋದ್ ವೈದ್ಯವ್ರಿಗೂ ಇರ್ಬೋದು, ಯದುವೀರ್ ಇರ್ಬೋದು, ಅಸೆಂಬ್ಲಿಲಿ ಇರ್ಬೋದು, ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮದಲ್ಲಿರ್ಬೋದು, ಎಲ್ಲರೂ ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತಾರೆ. ಹಾಗಾದ್ರೆ ಬಿಜೆಪಿ JDS ನಡುವೆ ಬಿರುಕು ಯಾಕೆ? ನೀವು ಹೇಗೆ ಹೇಳಿದ್ರಿ? ಕರೆಕ್ಟ್. ಈಗ ಎರಡೂ ಪಕ್ಷಗಳದ್ದು ಮೈತ್ರಿ ಇದೆ. ಮೈತ್ರಿಗೆ ಒಂದು ಧರ್ಮ ಇದೆ. ಆ ಧರ್ಮದ ಮೂಲ ಅಂಶವೇ ಒಗ್ಗಟ್ಟು. ಆ ಧರ್ಮದ ಮೂಲ ಅಂಶವೇ ಸಮನ್ವಯತೆ. ಧರ್ಮಸ್ಥಳದಂತಹ ವಿಚಾರ ಬಂದಾಗ ಅದನ್ನ ಸರ್ಕಾರದ ವಿರುದ್ಧ ಒಂದು ಪ್ರಬಲವಾದಂತಹ ಅಸ್ತ್ರವನ್ನಾಗಿ ಬಳಸ್ತೀವಿ ಅಂತ ಬಿಜೆಪಿ ತಿಳ್ಕೊಂಡಂತ ಸಂದರ್ಭದಲ್ಲಿ ತನ್ನ ಅಂಗಪಕ್ಷ JDS ಅನ್ನ ವಿಶ್ವಾಸಕ್ಕೆ ತಗೋಬೇಕು. ಯಾಕೆಂದ್ರೆ ಧರ್ಮಸ್ಥಳಕ್ಕಾಗ್ಲಿ ಚಾಮುಂಡೇಶ್ವರಿಗಾಗ್ಲಿ ರಾಜ್ಯದ ಉದ್ದಗಲಕ್ಕೂ ಭಕ್ತರಿದ್ದಾರೆ. ಇಲ್ಲಿ ಪಕ್ಷಾತೀತವಾಗಿ ಭಕ್ತರಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟು. ಆದರೆ 1ನೇ ತಾರೀಕು ಬಿಜೆಪಿ ಧರ್ಮಸ್ಥಳ ಚಲೋ ಇಟ್ಕೊಂಡ್ರೆ 31ನೇ ತಾರೀಕು ಒಂದಿನ ಅರ್ಲಿಯರ್ ಆಗಿ ಧರ್ಮಸ್ಥಳ ಸತ್ಯಯಾತ್ರೆ ಅಂತ ನಿಖಿಲ್ ಕುಮಾರಸ್ವಾಮಿ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಎತ್ತು ಏರಿಗೆ ಎಳಿತಿದ್ರೆ ಅವರು ಮತ್ತೊಂದು ದಿಕ್ಕಿಗೆ ಹೋಗ್ತಾ ಇದೆ. ಬಿಜೆಪಿ JDS ನಡುವೆ ಮೈತ್ರಿ ಇದೆ, ಆದರೂ ಕೂಡ ಕೋಆರ್ಡಿನೇಷನ್ ಇಲ್ಲ. ಹಿಂದುತ್ವ ಆಗಲಿ, ಈ ಸರ್ಕಾರವನ್ನು ಬಿಕ್ಕಟ್ಟಿಗೆ ಸಿಲುಕಿಸ್ಬಿಡುವಂತಹ ವಿಷಯಗಳಾಗಲಿ ಎರಡೂ ಪಕ್ಷಗಳ ನಾಯಕರು ಪರಸ್ಪರ ಚರ್ಚೆಯಿಂದ ತೀರ್ಮಾನ ತಗೋತಾ ಇಲ್ಲ. ಇದು ಒಂದು ರೀತಿಯಲ್ಲಿ ಹಿನ್ನಡೆಗೆ ಕಾರಣ ಆಗುತ್ತೆ. ಅದರಲ್ಲೇನು ಅನುಮಾನವೇ ಇಲ್ಲ. JDS ಒಂದಿನ ರ್ಯಾಲಿ, ಬಿಜೆಪಿ ಒಂದಿನ ರ್ಯಾಲಿ. ಅಂದ್ರೆ ಎರಡೂ ಪಕ್ಷಗಳ ಕಾರ್ಯಕರ್ತರ ನಡುವೆ ಒಗ್ಗಟ್ಟಿಲ್ಲ, ಸಹಮತ ಇಲ್ಲ, ರಾಜಕೀಯ ತಂತ್ರಗಾರಿಕೆ ಇಲ್ಲ. ಅಂದ್ರೆ ರಾಜಕಾರಣನೇ ಮುಖ್ಯ ಆದಾಗ ಈ ಒಂದು ಪ್ರತಿಭಟನೆಯಿಂದ ಜನ ಗುಮಾನಿಯಿಂದ ನೋಡ್ತಾರೆ. ಇದು ರಾಜಕೀಯ ಪಕ್ಷದ ನಾಯಕರಿಗೆ ಅರ್ಥ ಆಗಬೇಕು. ಒಂದು
ಹಿಂದುತ್ವದ ಈ ಪ್ರತಿಭಟನೆ ಇನ್ನಷ್ಟು ಸ್ಟ್ರಾಂಗ್ ಆಗಿ ಬಿಜೆಪಿನಲ್ಲಿ ಅಗ್ರೆಸಿವ್ ಆಗಿರೋದಕ್ಕೆ ಮತ್ತೊಂದು ಕಾರಣ, ಶತಾಯಗತಾಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಉಳ್ಕೊಳ್ಳೇಬೇಕು, ಅದಕ್ಕೋಸ್ಕರ ನಾನು ಸ್ಟ್ರಾಂಗ್ ಅಂತ ತೋರಿಸಲೇಬೇಕಾಗುತ್ತೆ, ಪ್ರತಿಪಕ್ಷ ನಾಯಕ ಸ್ಥಾನವಾಗಿ ಅಶೋಕ್ ಅವರು ಮುಂದುವರಿಲೇಬೇಕು, ಹೀಗಾಗಿ ನಾನೊಬ್ಬ ಸಮರ್ಥ ನಾಯಕ ಅಂತ ಅವರು ಬಿಂಬಿಸಬೇಕಾಗುತ್ತೆ. ಕಳೆದ ಅಸೆಂಬ್ಲಿನಲ್ಲೂ ಕೂಡ ಆ ಥರ ಬಿಂಬಿಸೋದಕ್ಕೆ ಅವರು ಪ್ರಯತ್ನ ಪಟ್ಟು ಸಕ್ಸಸ್ ಕೂಡ ಆಗಿದ್ದಾರೆ. ಹೀಗಾಗಿ ಇದು ಬಿಜೆಪಿನಲ್ಲಿ ಕೆಲವು ನಾಯಕರ ಅಳಿವು ಉಳಿವಿನ ಪ್ರಶ್ನೆ ಕೂಡ ಆಗಿರೋದ್ರಿಂದ ಇದು ಇನ್ನಷ್ಟು ಹೈಪ್ ಆಗಿ ಸೆನ್ಸೇಷನಲ್ ಆಗಿ ಅಸ್ತ್ರವಾಗಿ ಕಾಣಿಸ್ತಾ ಇದೆ. ಅಂದರೆ ಒಂದು ಪ್ರತಿಭಟನೆ, ಒಂದು ಅಸ್ತ್ರ, ಒಂದು ಐಡಿಯಾಲಜಿ ಮೇಲ್ನೋಟಕ್ಕೆ ನಮಗೆ ಕಾಣಿಸುತ್ತೆ, ಆದರೂ ಕೂಡ ಅದರ ಹಿಂದೆ ಎಷ್ಟೆಲ್ಲ ಸಂಗತಿಗಳು ಅಡಗಿವೆ ಮತ್ತು ಸರ್ಕಾರ ಯಾವುದೇ ಸ್ಟ್ರಾಟಜಿ ಇಲ್ಲದಲ್ಲೇ ಕಾಂಗ್ರೆಸ್ ಪಕ್ಷ ಹೇಗೆ ಈ ಪ್ರಕರಣಗಳಲ್ಲಿ ಸೊರಗ್ತಾ ಇದೆ ಅನ್ನೋದನ್ನು ಹೇಳೋದಷ್ಟೇ ನನ್ನ ಕೆಲಸ ಆಗಿದೆ. ಮುಂದಿನ ಡೆವಲಪ್ಮೆಂಟ್ಸು ಏನೆಲ್ಲ ಆಗುತ್ತೆ ಅನ್ನುವ ಕುತೂಹಲದ ಜೊತೆಗೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.